ಹಲೋ ಆಲ್, ಇವತ್ತು ಮಟನ್ ಪೆಪ್ಪರ್ ಫ್ರೈ ಮಾಡೋಣ. ಮೊದಲಿಗೆ ಮಟನ್ನ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳೋದಕ್ಕೆ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಹಾಕಿ ಅದನ್ನು ಬೇಯೋ ತನಕ ಬೇಯಿಸ್ಕೋಬೇಕು. ನಾನು ಒಂದು 5 ರಿಂದ 6 ವಿಷಲ್ ಹಾಕ್ಕೊಂಡೆ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದಾದಮೇಲೆ ಟೊಮೆಟೊ ಹಾಕಿ, ಸಾಲ್ಟ್, ಹಲ್ದಿ, ಪೆಪ್ಪರ್ ಸ್ವಲ್ಪ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ನಾನು ಮನೇಲೇ ಮಾಡಿದ ಮಸಾಲಾನ ಹಾಕಿ, ಪೆಪ್ಪರ್ ಫ್ರೈ ಮಸಾಲಾನ ಮನೇಲೇ ಮಾಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡು, ಅದಾದಮೇಲೆ ಬೆಂದಿರೋ ಮಟನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಮಾಂಸಕ್ಕೆ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 to 15 ಮಿನಿಟ್ಸು ಮಧ್ಯ ಮಧ್ಯ ತಿರುಗಿಸ್ತಾ ಅದನ್ನು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮಟನ್ ಪೆಪ್ಪರ್ ಫ್ರೈ ರೆಡಿ. ನಿಮ್ಗೆ ಇದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು ವಾಟರ್ದು. ನಾನು ಸ್ವಲ್ಪ ಡ್ರೈ ಆಗಿರಲಿ ಅಂತ ಈ ಥರ ಮಾಡಿಕೊಂಡೆ. ಇದನ್ನು ನೀವು ಚಪಾತಿ, ರೊಟ್ಟಿ ಯಾವ್ದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ನನಗೆ ಇಷ್ಟ ಆಗೋದಂದರೆ ಬಿಸಿ ಬಿಸಿ ಅನ್ನ ರಸಮ್ ಜೊತೆ ಸೈಡಲ್ಲಿ ನಂಚ್ಕೊಂಡು ತಿಂತಿದ್ರೆ ಆಹಾ.